ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರು. ಎಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀನಿ. ಜಾಸ್ತಿ ಪೀಠಿಗೆ ಹಾಕೋದಿಲ್ಲ ಅಥವಾ ಕೇಳುವಂಥ ಪ್ರಶ್ನೆಯನ್ನು ದೀರ್ಘವಾಗಿ ಕೇಳೋದಕ್ಕೆ ಹೋಗೋದಿಲ್ಲ. ಒಂದು ವರ್ಡಲ್ಲೇ ಕ್ವಶನ್ ಕೇಳ್ತೀನಿ, ನೀವು ಒಂದು ವರ್ಡಲ್ಲೇ ಆನ್ಸರ್ ಮಾಡ್ಬೋದು ಗುರುಗಳು. ಸೊ ಇವತ್ತು ಒಂದು ವರ್ಡ್ ಕ್ವಶನ್ ಏನು ಅಂತಂದರೆ, ಕುಟುಂಬದಲ್ಲಿನ ಆರೋಗ್ಯದ ಸುಧಾರಿಸೋದಕ್ಕೆ ಏನು ಮಾಡಬೇಕು? ಒಂದ್ಸಲ ಕೇಳಿ. ಕುಟುಂಬದಲ್ಲಿ ಆರೋಗ್ಯ ಸುಧಾರಿಸಲು ಏನು ಮಾಡಬೇಕು? ಹಸಿ ಮೇವು ಬೆಲ್ಲದ ಪ್ರೋಕ್ಷಣೆಯೊಂದಿಗೆ ಹಸುವಿಗೆ ಕೊಡಬೇಕು. ಅಷ್ಟಕ್ಕೆ ಮುಗಿಸ್ಬಿಟ್ರ ಗುರುಗಳು? ನೀವು ಒಂದೇನು ಹೇಳಿದ್ರಲ್ಲ, ಇನ್ನೊಂದು ಸ್ವಲ್ಪ ಹೇಳಿ ಗುರುಗಳು. ಹಸಿ ಮೇವಿಗೆ ಬೆಲ್ಲದ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಈ ಅನಾರೋಗ್ಯದಲ್ಲಿ ಬಳಲ್ತಾ ಇರ್ತಾರಲ್ಲ, ಕುಟುಂಬದ ಯಾರೇ ಸದಸ್ಯರಿದ್ದರೂ ಕೂಡ ಹಸುಗೆ ತಿನ್ನಿಸಿದ್ರೆ ಸಾಕಂತೆ. ಹಸಿ ಮೇವು ತಿನ್ನಿಸಿದ್ರೇ ಪರಮಾನಂದ. ಅಷ್ಟು ಅವ್ರನ್ನ ಸ್ಕ್ಯಾನ್ ಮಾಡ್ಕೊಂಡ್ಬಿಡುತ್ತಂತೆ. 100ಕ್ಕೆ 100 ಆರೋಗ್ಯವಾಗ್ತಾರೆ. ಅದರ ಜೊತೆಗೆ ಬೆಲ್ಲದ ನೀರನ್ನೇ ಏನಾದರೂ ಅದರ ಮೇಲೆ ಪ್ರೋಕ್ಷಣೆ ಮಾಡಿ ತಿನ್ನಿಸಿದ್ರೆ ಅದ್ಭುತವಾಗಿ ಶೀಘ್ರವಾಗಿ ಹೊರಗೆ ಬರ್ತಾರೆ. ನೀವು 100 ಡಾಕ್ಟರ್ನ ಹೊರಗಿರ್ತೀರಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಷ್ಟು ಸಾಕು ಅಂತೀರ ಗುರುಗಳು? ಓಕೆ ಗುರುಗಳು, ಏನೋ ಒಂದು ಹೊಸದಾಗಿ ಪ್ಲ್ಯಾನ್ ಮಾಡಿದೆ ಹೇಗಿರುತ್ತೆ ಅಂತ. ಯಾಕಂದರೆ ಒಂದೇ ಒಂದು ವರ್ಡಲ್ಲಿ ನನಗೂ ಕ್ವಶನ್ ಕೇಳಬೇಕಂದ್ರೆ ಕಷ್ಟ ಆಗುತ್ತೆ. ದೀರ್ಘವಾಗಿ ಕೇಳಿ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಆದರೂ ಕೂಡ ಉತ್ತಮವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.